ಬಸ್ಸರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿಂದ ಸ್ಟಾರ್ಟ್ ಆಗ್ತಿರುವಂಥ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ರಲ್ಲಿ ಇದು 3ನೇ ಸೀಸನ್ ಆಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಆಗ್ತಿರುವಂಥ ಈ ಪ್ರೀಮಿಯರ್ ಲೀಗ್ನ ಮೊದಲ ಓಪನಿಂಗ್ ಮ್ಯಾಚೇ ನಮ್ಮ RCB. ಅದೇ ರೀತಿಯಾಗಿ GGಯ ಪ್ರಿವ್ಯೂಗೆ ಎಲ್ರಿಗೂ ಸುಸ್ವಾಗತಗಳು ಅಂತ ಹೇಳ್ತಾ ಏನೇನೆಲ್ಲ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಆಗ್ತಿರುವಂಥ ಈ ಮ್ಯಾಚ್, ಅದೇ ರೀತಿಯಾಗಿ ಪ್ಲೇಯಿಂಗ್ 11 ಅನಾಲಿಸಿಸ್, ಯಾರ್ಯಾರು ಆಟ ಆಡ್ತಾರೆ ಇವತ್ತಿನ 11ನಲ್ಲಿ ಇರ್ತಾರೆ ವುಮೆನ್ಸಲ್ಲಿ ನೋಡ್ತಾ ಇರೋದಾದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಆದರೂ ಕೂಡ ಹೋದ ಬಾರಿ ನಮ್ಮ RCB ಕಪ್ಪಿನಾಗಿರೋದ್ರಿಂದ RCB ಅಂತ ನೇಮ್ ಇದ್ದರೆ ಸಾಕು ಆ ಟೀಮ್ನ ಸಪೋರ್ಟರ್ಸ್ಗಳು ಸಿಕ್ಕಾಪಟ್ಟೆ ಕ್ರೌಡ್ ಫುಲ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲೆಲ್ಲ ಆಗುತ್ತೆ, ಏನೇನೆಲ್ಲ ಆಗಬಹುದು ಈ ಮ್ಯಾಚಸ್ಸಲ್ಲಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್ ಅಂತ ಹೇಳ್ತಾ ಬನ್ನಿ. ಮೊದಲೇದಾಗಿ RCB ಮ್ಯಾಚ್ ಇವತ್ತು ಎಲ್ಲ ಆಗ್ತಿದೆ. ಮೊದಲ ಮ್ಯಾಚ್ GGಗೂ ಅದೇ ರೀತಿ WPLನಲ್ಲಿ ಇವತ್ತಿನ ಮೊದಲ ಮ್ಯಾಚ್ ಆಗಿರೋದ್ರಿಂದ RCB ಅದೇ ರೀತಿಯಾಗಿ GG ಅವ್ರದ್ದು ಸ್ಕ್ವಾಡ್ ಮೊದಲೇದಾಗಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಲ್ಲಾಗತ್ತೆ ಅನ್ನೋದನ್ನು ಹೇಳ್ತೇನೆ. ಮೊದಲೇದಾಗಿ ವಡೋದರದಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚ್ 7:30ಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದು ಕೂಡ ಎಲ್ಲಿ ಪ್ರಸಾರವಾಗ್ತಿದೆ ಅಂತ ಹೇಳಿದೆ ಜಿಯೋ ಹಾಟ್ಸ್ಟಾರ್ ಅಂತ ಇವಾಗ ಹೊಸದಾಗಿ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಜಿಯೋ ಸಿನಿಮಾದಲ್ಲಿ ಸಬ್ಸ್ಕ್ರಿಪ್ಷನ್ ಇದ್ದವ್ರು ಮಾತ್ರ ಇದನ್ನು ನೋಡಬಹುದು, ಇಲ್ದಿದ್ದರೆ ನೋಡೋಕ್ಕಾಗಲ್ಲ. ಸಬ್ಸ್ಕ್ರಿಪ್ಷನ್ ಬೇಕೇ ಬೇಕಾಗತ್ತೆ ಈ ಜಿಯೋ ಸಿನಿಮಾದಲ್ಲಿ ನೋಡಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಬಂದರೆ ಮೊದಲೇದಾಗಿ RCBಯ ಸ್ಕ್ವಾಡ್ಗೆ ಹೋಗ್ತಾ ಇದ್ದರೆ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದಾನ್ ಅವರು ಓಪನರ್ ಆಗಿರ್ತಾರೆ. ಅದೇ ರೀತಿಯಾಗಿ ಸಬಿಮಿನಾ ಮೇಘನ ಅವರು, ಅದೇ ರೀತಿ ಕನ್ನಿಕಾ ಅಂಜುಮ್ ಆಲ್ರೌಂಡರ್, ಏಕ್ತಾ ಬಿಸ್ತಿಯಾ ಬೌಲರ್, ಚಾರ್ಲಿ ಡಿಯಾನ್ ಬೌಲಿಂಗ್ ಆಲ್ರೌಂಡರ್, ಕೇನಾ ಗ್ರೆತ್ ಆಲ್ರೌಂಡರ್, ರಿಚಾ ಘೋಷ್ ವಿಕೆಟ್ ಕೀಪರ್, ಹೆಲ್ತಿ ಗ್ರೇನ್ ಆಲ್ರೌಂಡರ್, ಅದೇ ರೀತಿಯಾಗಿ ಜೋಸ್ಮಿತಾ ಬೌಲರ್, ಅದೇ ರೀತಿಯಾಗಿ ಸ್ಮೃತಿ ಮಂದಾನ ಓಪನರ್ ಆಗಿದ್ದರು, ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ನಜುನ್ ಪ್ರವೀಲ್ ವಿಕೆಟ್ ಕೀಪರ್, ಶ್ರೇಯಾಂಕ ಪಾಟೀಲ್ ಆಲ್ರೌಂಡರ್, ಜಗ್ರಿನಾ ಪವರ್ ಬೌಲರ್, ಎಲಿಸ್ ಪೆರಿ ಆಲ್ರೌಂಡರ್, ರಘುವಿ ಬಿಸ್ತೆ ಆಲ್ರೌಂಡರ್, ಪ್ರೇಮ್ ರಾವತ್, ರೇಣುಕಾ ಸಿಂಗ್ ಬೌಲರ್, ಜೋಗಿರಿ ವೆರಿಮ್ ಬೌಲರ್, ಡೇನಿ ವ್ಯಾಟ್ ಹೋಡ್ಗೆ ಟಾಪ್ ಆರ್ಡರ್ ಬ್ಯಾಟರ್. ಎಲ್ಲಿ ಬೇಕಾದ್ರೂ ಪ್ರಮೋಟ್ ಆಗ್ಬೋದು. RCBಯ ಸ್ಕ್ವಾಡ್ ಈ ರೀತಿ ಇದೆ. ಇದರಲ್ಲಿ ಪ್ಲೇಯಿಂಗ್ 11ನಲ್ಲಿ ನನ್ನ ಪ್ರಕಾರ ಯಾರ್ಯಾರು ಇರ್ಬೋದು, ನನ್ನ ಅಂದಾಜಿನ ಪ್ರಕಾರ 11ನಲ್ಲಿ ಸ್ಮೃತಿ ಮಂದಾನ, ಅದೇ ರೀತಿಯ ಸಬಿಮಿನಾ ಮೇಘನ್ ಅವರು ಓಪನಿಂಗ್ ಮಾಡ್ತಾರೆ. ನಂಬರ್ 3ಯಲ್ಲಿ ಇವತ್ತು ಆಲಿಸ್ ಪೆರಿ ಅವರು ಇದ್ದರೂ ಕೂಡ ಡೌಟ್ಫುಲ್ ಅಂತೆ, ಏನೋ ಇಂಜುರಿ ಮತ್ತು ಜಸ್ಟ್ ಕಮ್ಬ್ಯಾಕ್ ಅಂದರೆ ಆಸ್ಟ್ರೇಲಿಯಾದಿಂದ ಬಂದಿರೋದ್ರಿಂದ ನನ್ನ ಪ್ರಕಾರ ಇವತ್ತು ಡೌಟ್ಫುಲ್ ಆಗಿರುತ್ತೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಅಂತಲೇ ಹೇಳ್ಬೋದಾಗಿದೆ. ಅವ್ರ ಜಾಗಕ್ಕೆ ನನ್ನ ಪ್ರಕಾರ ಇಲ್ಲಿ ಹೆರಿತ್ ಗ್ರೇಮನ್ ಆಲ್ರೌಂಡರ್ ಇವ್ರು ನನ್ನ ಪ್ರಕಾರ ಬರ್ಬೋದು ನಂಬರ್ 3ಯಲ್ಲಿ. ಅದೇ ರೀತಿ ನಂಬರ್ 4ರಲ್ಲಿ ರಿಚಾ ಘೋಷ್ ಅವರು, ನಂಬರ್ 5ರಲ್ಲಿ ಇಲ್ಲಿ ನಜ್ಮುಲ್ ಪ್ರವೀಣ್ ಅವರು ಬರ್ಬೋದು ವಿಕೆಟ್ ಕೀಪರ್ ಆದರೂ ಕೂಡ. ನಂಬರ್ 6ರಲ್ಲಿ ಶ್ರೇಯಾಂಕ ಪಾಟೀಲ್, ಅದೇ ರೀತಿಯಾಗಿ ನಂಬರ್ 7ರಲ್ಲಿ ರಾಘವ್ ಬಿಸ್ತಿ ಅವರು, ನಂಬರ್ 8ರಲ್ಲಿ ಇಲ್ಲಿ ಆಶಾ ಶೋಭ್ನಾ ಅವರು ಬರ್ಬೋದು, ನಂಬರ್ 9ರಲ್ಲಿ ರೇಣುಕಾ ಸಿಂಗ್, ನಂಬರ್ 10ರಲ್ಲಿ ಗ್ರೇನ್ ವೆರಿಮ್, ಅದೇ ರೀತಿಯಾಗಿ ಇಲ್ಲಿ ಕೊನೆಯದಾಗಿ ಚಾರ್ಲಿ ಡಿಯನ್ ಬೌಲಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಇವ್ರನ್ನೂ ಕೂಡ ನನ್ನ ಪ್ರಕಾರ ಇವತ್ತು ಪ್ಲೇಯಿಂಗ್ 11ನಲ್ಲಿ ತರ್ಬೋದು. ಅದೇ ರೀತಿಯಾಗಿ ಕೊನೆಯದಾಗಿ ಏಕ್ತಾ ಬಿಸ್ತಿ ಅವರು ಬೌಲರ್ ಬೌಲರ್ ಆಗಿ ಬರ್ಬೋದು RCB ಪರವಾಗಿ. ಪ್ಲೇಯಿಂಗ್ 11 ಸ್ವಲ್ಪ ಹೇಳಲಿಕ್ಕೆ ಈಸಿ ಆಗ್ಬೋದು, ಯಾಕಪ್ಪ ಅಂತ ಸ್ವಲ್ಪ ಅನುಭವ ಇರೋದ್ರಿಂದ RCBಯ ಮ್ಯಾಚಸ್ಗಳನ್ನು ಪ್ಲೇಯರ್ಸ್ಗಳನ್ನು ನೋಡಿ. ಅದೇ ರೀತಿಯಾಗಿ GGಯ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೇನೆ. ಅಷ್ಟೇ ಗ್ಯಾಡನ್ ಅವರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಆಲ್ರೌಂಡರ್, ಹರಿನಾ ಡಿರೋ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ದೆರಿನ್ ಡೋಟಿ ಆಲ್ರೌಂಡರ್, ದರಿನಾ ಫೆಲ್ಯೂನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಕಶ್ಮಾ ಗೌತಮ್ ಬೌಲರ್, ದೇಲಿನಾ ಗಿಪ್ಸಿ ಬೌಲಿಂಗ್ ಆಲ್ರೌಂಡರ್, ದಯಾಲನ್ನ ಹೇಮಲತಾ ಟಾಪ್ ಆರ್ಡರ್ ಬ್ಯಾಟರ್, ತನುಜ್ ಕನ್ವರ್ ಬೌಲರ್, ಮಹಿತ್ ಕಶ್ಯಪ್ ಬೌಲಿಂಗ್ ಆಲ್ರೌಂಡರ್, ಪೆಬಿಲಿನಾ ಲೆಸ್ತಫೋರ್ಡ್ ಬ್ಯಾಟರ್, ಮೇಘನಾ ಸಿಂಗ್ ಬೌಲರ್, ಬೆತ್ಲಮೋನಿ ಹೋದ ಬಾರಿ ಇವರೇ ಕ್ಯಾಪ್ಟನ್ ಆಗಿದ್ದರು ವಿಕೆಟ್ ಕೀಪರ್, ಪ್ರಕಾಶ್ ನಾಯ್ಕ್ ಬೌಲರ್, ಪ್ರಿಯಾ ಮಿಶ್ರಾ ಬೌಲರ್, ಸೈಚಿ ಸಟ್ಯಾಗರ್ ಆಲ್ರೌಂಡರ್, ಸಬನಾ ಶೈಖ್ ಬೌಲರ್, ಸಿಮ್ರನ್ ಶೇಖ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಲೋವರ್ ಬೋಲ್ಬೋಟ್ ಓಪನ್ ಬ್ಯಾಟರ್. ಇವ್ರದ್ದು ಅಷ್ಟೊಂದು ಹೇಳಲಿಕ್ಕಾಗಲ್ಲ, ಯಾಕಪ್ಪ ಅಂತ ಹೇಳಿದ್ರೆ ಬೆತ್ಲಮೋನಿ ಅವರು ಹೋದ ಬಾರಿ ಕ್ಯಾಪ್ಟನ್ ಆಗಿದ್ದರು, ಆದರೆ ಈ ಬಾರಿ ಆ್ಯಶ್ ಗಾರ್ಡನ್ ಅವರು ಆಗಿರೋದ್ರಿಂದ ಯಾವ ರೀತಿ ಪ್ಲೇಯಿಂಗ್ 11 ಮಾಡ್ತಾರೆ GG ಅನ್ನೋದ್ರ ಮೇಲೆ ನಿಂತಿದೆ. ಒಟ್ಟಿನಲ್ಲಿ ಇಲ್ಲಿಯ ಸ್ಟಾಟ್ ನೋಡ್ತಾ ಇದ್ದರೆ, ವಡೋದರದ ಸ್ಟಾಟ್ ನೋಡ್ತಾ ಇದ್ದರೆ 2 ಮ್ಯಾಚಸ್ ಆಗಿದೆ, ಅದರಲ್ಲಿ 2ರಲ್ಲೂ GTನೇ ವಿನ್ ಆಗಿರೋದ್ರಿಂದ ವಡೋದರದಲ್ಲಿ ನನ್ನ ಪ್ರಕಾರ ಚೇಸಿಂಗ್ಗೆ ಈಸಿ ಆಗಬಹುದು ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತಿವೆ. ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಸ್ವಲ್ಪ ಕಷ್ಟ, ಟಾಸ್ ವಿನ್ ಆದವರು ಚೇಸಿಂಗ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು. ಲೋ ಸ್ಕೋರು ಡಿಫೆಂಡೆಂಟ್ ಆಗಲ್ಲ ಎಷ್ಟು ಹೈ ಸ್ಕೋರ್ ಇದ್ದರೂ ಕೂಡ, ಬ್ಯಾಟಿಂಗ್ಗೆ ಸೂಕ್ತವಾಗಿರುವಂಥ ಪಿಚ್ ಆಗಿರೋದ್ರಿಂದ ನನ್ನ ಪ್ರಕಾರ ಯಾರೇ ಕೂಡ ಟಾಸ್ ವಿನ್ ಆದರೂ ಕೂಡ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚಿದೆ. ಸ್ಮೃತಿ ಮಂದಾನ್ ಅವರು ಯಾವ ರೀತಿ ಕಾಂಬಿನೇಷನ್ ಮೂಲಕ ಹೋಗ್ತಾರೆ ಪ್ಲೇಯಿಂಗ್ 11ನಲ್ಲಿ, ಅದೇ ರೀತಿ ಯಾವ್ಯಾವ ರೀತಿಯ ಮೂವ್ಗಳನ್ನು ಮಾಡ್ತಾರೆ. ವಡೋದರ ಆಗಿರೋದ್ರಿಂದ ನಮ್ಮ RCB ಹೋಮ್ ಗ್ರೌಂಡ್ ಆಗಿದ್ದರೆ ಬೇರೆ ವಿಚಾರ ಆಗಿತ್ತು. ವಡೋದರದಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು
ಈ ಮೊದಲ ಮ್ಯಾಚ್ ನಮ್ಮ RCBಯ ಮಹಿಳೆಯರು ಯಾವ ರೀತಿ ವಿನ್ ಆಗ್ತಾರೆ ಅನ್ನೋದನ್ನು ಇವತ್ತು ಸಂಜೆ 7:30ಕ್ಕೆ ಪ್ರಸಾರವಾಗ್ತಿದೆ ಜಿಯೋ ಹಾಟ್ಸ್ಟಾರಲ್ಲಿ ಅಂತ ಹೇಳ್ತಾ ಇದಿಷ್ಟು GG ಅದೇ ರೀತಿಯಾಗಿ RCBಯ ಪ್ರಿವ್ಯೂ ಆಗಿತ್ತು ಮೊದಲ ಮ್ಯಾಚ್ನ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.